Hello everyone, welcome to my channel. I'm Lavanya. In today's video lecture, let us learn about the topic employability skills. So, ನಾವು ಇವತ್ತು MCQ questions ಸಾಲ್ವ್ ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, what least number should be added to 885 to make it perfectly divisible by 4? ಸೊ ಇವ್ರು ಹೇಳ್ತಿದ್ದಾರೆ ಯಾವ ನಂಬರನ್ನು 885ಗೆ ಆ್ಯಡ್ ಮಾಡಿದ್ರೆ ಅದು 4ಇಂದ ಪರ್ಫೆಕ್ಟಾಗಿ ಡಿವೈಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಟ್ರಯಲ್ ಮಾಡ್ತಾ ಬರೋಣ. 885ಗೆ ನಾವು 4ಅನ್ನು ಆ್ಯಡ್ ಮಾಡಿದಾಗ 889 ಆಗುತ್ತೆ. ಸೊ ಮತ್ತೆ 4ಇಂದ ನಾವು ಅವ್ರು ಹೇಳಿರುವಂಥ 4ಇಂದ ಡಿವೈಡ್ ಮಾಡಿದ್ರೆ 222.25 ಆಗುತ್ತೆ. ಅಂದರೆ ನಾವು ಫಸ್ಟ್ ಆಪ್ಷನನ್ನು ಇಲ್ಲಿ ಕನ್ಸಿಡ್ರೇಷನ್ಗೆ ತೊಗೊಂಡಿದ್ದೀವಿ. 885ಅನ್ನು 4ಇಂದ ಆ್ಯಡ್ ಮಾಡಿ ಇಲ್ಲಿ ಹೇಳಿರುವಂಥ 4ಇಂದ ಡಿವೈಡ್ ಮಾಡಿದಾಗ 225.25 ಬಂತು. ಹಾಗೆ ಸೆಕೆಂಡ್ ಆಪ್ಷನ್ನ ಕನ್ಸಿಡ್ರೇಷನ್ಗೆ ತೊಗೊಳ್ಳೋಣ. 885 ಪ್ಲಸ್ 3 ನಮಗೆ 888 ಬರುತ್ತೆ ಉತ್ತರ. ಡಿವೈಡೆಡ್ ಬೈ 4 ಮಾಡಿದ್ರೆ 222 ಆಗುತ್ತೆ. ಓಕೆ, ಸೊ ಇದು ಪರ್ಫೆಕ್ಟಾಗಿ ಡಿವೈಡ್ ಆಗ್ತಾ ಇದೆ. ನೆಕ್ಸ್ಟ್ ನಂಬರು 885 ಪ್ಲಸ್ 7 ಇಲ್ಲಿರುವಂಥ ಆಪ್ಷನ್ನು 892 ಆಗುತ್ತೆ ಆ್ಯಡ್ ಮಾಡಿದಾಗ. ಹಾಗೆ ಇದನ್ನು ಡಿವೈಡ್ ಮಾಡಿದ್ರೆ 223 ಆಗುತ್ತೆ. ಸೊ ಇದು ಕೂಡ ಪರ್ಫೆಕ್ಟಾಗಿ ಡಿವೈಡ್ ಆಗ್ತಾ ಇದೆ. ಫೋರ್ತ್ ಆಪ್ಷನ್ ನಮಗೆ ಕೊಟ್ಟಿರೋದು 2. ಸೊ 885ನ 2ಇಂದ ನಾವು ಆ್ಯಡ್ ಮಾಡಿದಾಗ 887 ಆಗುತ್ತೆ. ಆ್ಯಂಡ್ 4ಇಂದ ಡಿವೈಡ್ ಮಾಡಿದ್ರೆ 885.5 ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಎರಡೂ 4ಇಂದ ಡಿವಿಸಿಬಲ್ ಆಗಿದೆ. ಆದರೆ ಇವರು ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ ವಾಟ್ ಲೀಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಅಂತ. ಇಲ್ಲಿ ಕೊಟ್ಟಿರುವುದರಲ್ಲಿ ಯಾವುದು ಲೀಸ್ಟ್ ನಂಬರನ್ನು ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಆಪ್ಷನ್ 3 ಮತ್ತು ಆಪ್ಷನ್ 7 ಅಂದರೆ ಆಪ್ಷನ್ ಬಿನ ಉತ್ತರ 3, ಆಪ್ಷನ್ ಸಿಯ ಉತ್ತರ 7 ಎರಡು ಉತ್ತರಗಳು ಇಲ್ಲಿ ಡಿವಿಸಿಬಲ್ ಆಗಿದೆ. ಮತ್ತು ಇದರಲ್ಲಿ ಲೀಸ್ಟ್ 3 ಆಗಿರೋದ್ರಿಂದ ಆ್ಯಕ್ಚುಲ್ ಕರೆಕ್ಟಾದ ಉತ್ತರ 3 ಆಗಿರುತ್ತೆ. ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದೇ ಥರದ ಇನ್ನೊಂದು ಪ್ರಶ್ನೆ ಮಾಡೋಣ ಸೊ ದಟ್ ನಮಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ವಾಟ್ ಲೀಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಟು 338 ಟು ಮೇಕ್ ಇಟ್ ಪರ್ಫೆಕ್ಟ್ಲಿ ಡಿವಿಸಿಬಲ್ ಬೈ 7? ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಯಾವ ನಂಬರನ್ನು 338ಗೆ ನಾವು ಆ್ಯಡ್ ಮಾಡಿದ್ರೆ ಅದು 7ಇಂದ ಕರೆಕ್ಟಾಗಿ ಡಿವೈಡ್ ಆಗತ್ತೆ ಅನ್ನೋದು ಪ್ರಶ್ನೆ. ಸೊ 338 ಪ್ಲಸ್ 2 340 ಆಗುತ್ತೆ. ಡಿವೈಡೆಡ್ ಬೈ 7 ಅವ್ರು ಹೇಳಿರುವಂಥ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದ್ರೆ 48.57 ಬರುತ್ತೆ. ಸೊ 338 ಪ್ಲಸ್ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ 5, ಸೊ 343 ಬರುತ್ತೆ. ಇದನ್ನು 7ಇಂದ ಡಿವೈಡ್ ಮಾಡಿದ್ರೆ 49 ಆಗುತ್ತೆ. ಇದು ಪರ್ಫೆಕ್ಟಾಗಿ ಡಿವೈಡ್ ಆಗ್ತಾ ಇದೆ. 338 ಮತ್ತೆ ಇರುವಂಥ ಆಪ್ಷನ್ 4ಇಂದ ಆ್ಯಡ್ ಮಾಡಿದ್ರೆ 342 ಬರುತ್ತೆ. 7ಇಂದ ಡಿವೈಡ್ ಮಾಡಿದ್ರೆ 48.85 ಬರುತ್ತೆ. ನಾಲ್ಕನೇ ಆಪ್ಷನ್ ಕೊಟ್ಟಿರೋದು 12. ಸೊ 338 ಪ್ಲಸ್ 12 350 ಆಗುತ್ತೆ. 7ಇಂದ ಡಿವೈಡ್ ಮಾಡಿದ್ರೆ 50 ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಆಪ್ಷನ್ ಡಿ ಮತ್ತು ಆಪ್ಷನ್ ಬಿ ಎರಡೂ ಕೂಡ ಪರ್ಫೆಕ್ಟಾಗಿ 7ಇಂದ ಡಿವೈಡ್ ಆಗ್ತಾ ಇದೆ. ಆದರೆ ವಾಟ್ ಈಸ್ ದ ಲೀಸ್ಟ್ ನಂಬರ್ ಶುಡ್ ಬಿ ಆ್ಯಡೆಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಲೀಸ್ಟ್ ನಂಬರ್ 5 ಆಗಿರೋದ್ರಿಂದ 5 ಕರೆಕ್ಟಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ 5. ಸೊ ಲೆಟ್ಸ್ ಮೂವ್ ಟು ದ ಥರ್ಡ್ ಕ್ವೆಶ್ಚನ್. A two-digit number is such that its product is 8 and if 18 added to that number, the digits are reversed. So ಇವ್ರು ಹೇಳ್ತಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಉತ್ತರ 8 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಆಪ್ಷನ್ಸ್ಗಳಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳಿಗೆ 18ಅನ್ನು ಆ್ಯಡ್ ಮಾಡಿದ್ರೆ ಈ ಆಪ್ಷನ್ ಏನು ಕೊಟ್ಟಿದ್ದಾರೆ ಇದರ ಎಕ್ಸಾಕ್ಟ್ ಉಲ್ಟಾ ನಂಬರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ 1 into 8 8 ಬರುತ್ತೆ ನಮಗೆ. 2 4s 8,
4 2s are 8 ಆ್ಯಂಡ್ 8 1s are 8. ಸೊ ಯಾವುದೇ ನಂಬರನ್ನು ನಾವು ಮಲ್ಟಿಪ್ಲೈ ಮಾಡಿದ್ರು ಪ್ರಾಡಕ್ಟ್ 8 ಇದೆ. ಅವ್ರು ಹೇಳ್ತಾ ಇರೋದು ಪ್ರಾಡಕ್ಟ್ 8 ಇದೆ ಅಂತ. ಮತ್ತು ಅವ್ರು ಹೇಳ್ತಿದ್ದಾರೆ ಇಫ್ 18 ಈಸ್ ಆ್ಯಡೆಡ್ ಟು ದ್ಯಾಟ್ ನಂಬರ್, ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ 18ಅನ್ನು ಆ್ಯಡ್ ಮಾಡಿದ್ರೆ ಉತ್ತರ ಈ ಕೊಟ್ಟಿರುವಂಥ ಆಪ್ಷನ್ನ ರಿವರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಪ್ಷನ್ 18 ಇದೆ, 18 ಪ್ಲಸ್ ಅವ್ರು ಕೊಟ್ಟಿರೋದು ಕೂಡ 18 ಇಲ್ಲಿ, ಎರಡನ್ನು ಆ್ಯಡ್ ಮಾಡಿದ್ರೆ 36 ಆಗುತ್ತೆ. ಸೊ ಎರಡನೇ ಆಪ್ಷನ್ 24 ಇದೆ, 24ಗೆ ಅವ್ರು ಹೇಳ್ತಿರುವಂಥ 18ಅನ್ನು ಆ್ಯಡ್ ಮಾಡಿದ್ರೆ 42 ಆಗುತ್ತೆ. 42ಗೆ 18ಅನ್ನು ಆ್ಯಡ್ ಮಾಡಿದ್ರೆ 60 ಆಗುತ್ತೆ. 81ಗೆ 18ಅನ್ನು ಆ್ಯಡ್ ಮಾಡಿದ್ರೆ 99 ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ಗಮನಿಸಿದ್ರೆ ಕೊಟ್ಟಿರೋ ಆಪ್ಷನ್ ಬಿ 24ನ ಎಕ್ಸಾಕ್ಟ್ ರಿವರ್ಸ್ ಉತ್ತರ ಬಂದಿದೆ. ಸೊ ಆಪ್ಷನ್ ಬಿ ಕರೆಕ್ಟಾದ ಉತ್ತರ ಆಗಿರುತ್ತೆ. ಅವ್ರು ಹೇಳಿದ ಹಾಗೆ ಇಫ್ 18 ಈಸ್ ಆ್ಯಡೆಡ್ ಟು ದಟ್ ನಂಬರ್ ದ ಡಿಜಿಟ್ಸ್ ಆರ್ ರಿವರ್ಸ್ಡ್. ಕೊಟ್ಟಿರುವಂಥ ಆಪ್ಷನ್ಗೆ 18ಅನ್ನು ಆ್ಯಡ್ ಮಾಡಿದ್ರೆ ನಂಬರು ಉಲ್ಟಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್, ದಟ್ ಈಸ್ 24. Let's move to fourth question. HCF between 60 and 72 is ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ HCFನ ಕಂಡುಹಿಡಿಬೇಕು. ಸೊ 60ಗೆ ಮತ್ತು 72ಗೆ HCFನ್ನು ಕಂಡುಹಿಡಿಯೋಣ. ಸೊ ನಾವು ಸಣ್ಣ ನಂಬರಿಂದ ತಗೊಳ್ತಾ ಬರೋಣ. 2 30s are 60, 2 15s are 30. ಈಗ ಮತ್ತೆ 2 ಇಂದ ಮಲ್ಟಿಪ್ಲೈ ಆಗಲ್ಲ 15, ಸೊ 3 ಇಂದ ಆಗುತ್ತೆ. 3 5s are 15, 5 1s are 5. ಸೊ ಹಾಗೆ 72ಗೆ ಕೂಡ ಮಾಡ್ತಾ ಬರೋಣ. 2 3s are 6, 7 ಇದೆ ಇಲ್ಲಿ. ಆ ಒಂದು ಹೆಚ್ಚಿನ ನಂಬರನ್ನು ನಾವಿಲ್ಲಿ ತಗೊಳ್ತೀವಿ. ಸೊ ಟೋಟಲ್ 12 ಆಗುತ್ತೆ. 2 6s are 12 ಆಗುತ್ತೆ. ಮತ್ತು 2 1s are 2, ಇಲ್ಲಿ ಒಂದು ಉಳಿತಲ್ಲ ಅದನ್ನು ನಾವಿಲ್ಲಿ ತಗೊಳ್ತೀವಿ, ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಇದು 16 ಆಗುತ್ತೆ. 2 8s are 16. ಹಾಗೆ 2 9s are 18 ಆಗಿರುತ್ತೆ. 3 3s are 9, ಹಾಗೆ 3 1s are 3 ಆಗಿರುತ್ತೆ. ಸೊ ನಮಗೆ ಇಲ್ಲಿ 60ಗೆ ಬಂದಿರುವಂಥ ವ್ಯಾಲ್ಯೂಸ್ಗಳು 2 ಇಂಟು 2 ಇಂಟು 3 ಇಂಟು 5. ಸೊ 72ಗೆ ಬಂದಿರುವಂಥ ವ್ಯಾಲ್ಯೂಸ್ಗಳು 2 ಇಂಟು 2 ಇಂಟು 2 ಇಂಟು 3 ಇಂಟು 3. ಸೊ ಇದರಲ್ಲಿ ಯಾವುದು ಎರಡು ವ್ಯಾಲ್ಯೂಗಳಲ್ಲೂ ಕಾಮನ್ ಫ್ಯಾಕ್ಟರ್ ಇದೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎರಡರಲ್ಲೂ ಇರುವಂಥ ವ್ಯಾಲ್ಯೂಗಳು ನಮಗೆ HCF ಆಗಿರುತ್ತೆ. ಸೊ ನಾವಿಲ್ಲಿ ನೋಡಿದ್ರೆ 2 ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ನಾವು 2ಅನ್ನು ಕನ್ಸಿಡರ್ ಮಾಡ್ತೀವಿ. 2 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ, ಮತ್ತು 2ಅನ್ನು ಕನ್ಸಿಡರ್ ಮಾಡ್ತೀವಿ. 3 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ, ಹಾಗಾಗಿ 3ಅನ್ನು ಕನ್ಸಿಡರ್ ಮಾಡ್ತೀವಿ. ಸೊ HCF ಅಲ್ಲಿ ಎರಡರಲ್ಲೂ ಇರುವಂಥ ಕಾಮನ್ ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಸೊ 2 ಇಂಟು 2 ಇಂಟು 3 HCF ಇಸ್ 12. ಸೊ ಆನ್ಸರ್ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. HCF ಬಿಟ್ವೀನ್ 20 ಆ್ಯಂಡ್ 50 ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ 20 ಮತ್ತು 50ಯ HCFನ ಮತ್ತೆ ತೆಗೆಯೋಣ. ಈಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದೇ ರೀತಿಯಲ್ಲಿ 2 10s are 20, 2 5s are 10, 5 1s are 5. ಹಾಗೆ ಇಲ್ಲೂ ಕೂಡ 2 25s are 50, 5 5s are 25, ಹಾಗೆ 5 1s are 5. ಇಲ್ಲಿ 20 ಮತ್ತು 50ಗೆ ಬಂದಿರುವಂಥ ವ್ಯಾಲ್ಯೂಸ್ಗಳು 2 2 ಮತ್ತು 5. 50ಗೆ ಬಂದಿರುವಂಥ ವ್ಯಾಲ್ಯೂಗಳು 2 5 ಮತ್ತು 5. ಸೊ ಇದರಲ್ಲಿ ಕಾಮನ್ ಆಗಿರುವಂಥ ಫ್ಯಾಕ್ಟರ್ ನಮಗೆ
2 ಮತ್ತು 2 ಹಾಗೆ 5 and 5. ಸೊ HCF 2 and 5 ಆಗಿರುತ್ತೆ. ಆನ್ಸರ್ 10. ಉತ್ತರ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. HCF ಬಿಟ್ವೀನ್ 42, 182 and 216 ಈಸ್ ಅಂತ ಹೇಳ್ತಾ ಇದ್ದಾರೆ. ಸೊ 42, 182 and 216ನ HCFನ ತೆಗೆಯೋಣ ನಾವು. ಸೊ 42ಗೆ ಇಲ್ಲಿ ಲಾಸ್ಟ್ ಡಿಜಿಟ್ 2 ಇರೋದ್ರಿಂದ ಅಫ್ಕೋರ್ಸ್ 2 ಇಂದ ನಾವು ಕ್ಯಾಲ್ಕುಲೇಷನ್ ತೊಗೋಬೋದು. ಇಟ್ ಇಸ್ ಡಿವಿಸಿಬಲ್ ನಾವು. ಸೊ 2 2s are 4, 2 1s are 2, so 2 21s are 42, 3 7s are 21, 7 1s are 7. ಸೊ 182ಗೆ ಅದೇ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು 2 ಡಿಜಿಟ್ಸನ್ನು ಕನ್ಸಿಡ್ರೇಷನ್ಗೆ ತಗೊಂಡಾಗ ಯಾವಾಗಲೂ ಕೂಡ 0ವನ್ನು ಕ್ಯಾಲ್ಕುಲೇಷನ್ಗೆ ತಗೊಳ್ಳೇಬೇಕಾಗತ್ತೆ. 2 9s ಮತ್ತು 2 1s. ಆದರೆ ನಮಗೆ ಇಲ್ಲಿ ವ್ಯಾಲ್ಯೂಗಿಂತ ಮುಂಚೆ ಬರುವಂಥ 0ಗೆ ಯಾವುದೇ ಒಂದು ಬೆಲೆ ಇಲ್ಲದ ಕಾರಣ ನೀವು ಅದನ್ನು ತೋರಿಸದೇ ಇದ್ರೂ ಪರವಾಗಿಲ್ಲ. ಸೆವೆನಿಂದ ತಗೊಳ್ಳೋಣ. 7 1s are 7, ಇನ್ನು 2 ಕ್ಯಾರಿ ಮಾಡೋಣ. ಇಲ್ಲಿ ಇದು 21 ಆಗತ್ತೀಗ. 7 3s are 21, ಹಾಗೆ 13 1s are 13. ಸೊ 216ಅನ್ನು ಹಾಗೆ ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ 2 ಇಲ್ಲಿ 2 1s are 2, ಈ 16ಅನ್ನು ಒಟ್ಟಿಗೆ ತಗೊಳ್ಳೋಣ. ಯಾವಾಗ 2 ಡಿಜಿಟ್ಸನ್ನು ನಾವು ಒಟ್ಟಿಗೆ ತಗೊಳ್ತಿದ್ರು 0 ಬರಲೇಬೇಕಾಗತ್ತೆ. 2 8s are 16 ಆಗಿರುತ್ತೆ. 2 5s are 10, 2 4s are 8, 2 2s are 4, 1 ಕ್ಯಾರಿ ಮಾಡೋಣ. ಇಲ್ಲಿ 14 ಆಗತ್ತಿದು. 2 7s are 14, 3 9s are 27 ಆಗುತ್ತೆ. ಸೊ 3ಅನ್ನು ಕ್ಯಾಲ್ಕುಲೇಷನ್ಗೆ ತಗೊಳ್ಳೋಣ. 3 3s are 9, 3 1s are 3. ಓಕೆ, ಸೊ ನಮಗೆ ಇಲ್ಲಿ ವ್ಯಾಲ್ಯೂಗಳು ಹೀಗೆ ಬಂದಿದೆ. 42ಗೆ 2 ಇಂಟು 3 ಇಂಟು 7, 182ಗೆ 2 ಇಂಟು 7 ಇಂಟು 13, ಹಾಗೆ 216ಗೆ 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3. ಸೊ ಇಷ್ಟು ವ್ಯಾಲ್ಯೂಗಳು ಬಂದಿದೆ. ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಅಂತಂದರೆ ಫಸ್ಟ್ ಮೊದಲನೇ ಎಲ್ಲದರಲ್ಲಿರುವಂಥ 2 ಮತ್ತು ಇದರಲ್ಲಿ 3 ಇದೆ, ಆದರೆ ಇಲ್ಲಿ ಇಲ್ಲ, ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಕನ್ಸಿಡ್ರೇಷನ್ಗೆ ತೊಗೊಳಕ್ಕಾಗಲ್ಲ. ಇಲ್ಲಿ 7 ಇದೆ, ಇಲ್ಲೂ ಇದೆ, ಆದರೆ ಇಲ್ಲಿಲ್ಲ. ಸೊ ಹಾಗಾಗಿ ಕನ್ಸಿಡ್ರೇಷನ್ ತೊಗೊಳ್ಳಲ್ಲ. ಸೊ ಇಲ್ಲಿ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು 2 ಆಗಿರುತ್ತೆ. ಸೊ ಉತ್ತರ ಸಿ ಇಸ್ ದ ರೈಟ್ ಆನ್ಸರ್. ಈಗ ನೀವು ವಿಡಿಯೋನ 1 ನಿಮಿಷ ಪಾಸ್ ಮಾಡಬೇಕು. ಇದು ನಿಮಗೆ ಮಾಡಬೇಕಾಗಿರುವಂಥ ಪ್ರಶ್ನೆ, ಹೋಮ್ವರ್ಕ್ನ ಪ್ರಶ್ನೆ. ಈ ಕ್ಷಣ ವಿಡಿಯೋನ ಪಾಸ್ ಮಾಡಿ ಇದನ್ನು ಸಾಲ್ವ್ ಮಾಡಿ ಆಮೇಲಿಂದ ಕಮೆಂಟ್ ಸೆಕ್ಷನಲ್ಲಿ ನನಗೆ ಇದರ ಉತ್ತರನ ತಿಳಿಸ್ಬೇಕು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಎಕ್ಸ್ಪ್ರೆಸ್ 24 ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಪ್ರೈಮ್ ನಂಬರ್ ಅಂದ್ರೆ ಏನು? ಪ್ರೈಮ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ ಓನ್ಲಿ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. ಸೊ ಅದು 1ಇಂದ ಅಥವಾ ಆ ಕೊಟ್ಟಿರುವಂಥ ನಂಬರಿಂದ ಅಷ್ಟೇ ಅದು ಡಿವಿಸಿಬಲ್ ಆಗಿರುತ್ತೆ. ಉದಾಹರಣೆಗೆ 2 3 5 7 11 13. ಸೊ ಇದೆಲ್ಲವೂ ಆ ನಂಬರಿಂದ ಅಷ್ಟೇ ಡಿವಿಸಿಬಲ್ ಆಗಿರುತ್ತೆ. ಇದೆಲ್ಲವೂ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಇವಾಗ ನಮಗೆ ಪ್ರಶ್ನೆಯಲ್ಲಿ ಅವ್ರು ಕೊಟ್ಟಿರುವಂಥ ವ್ಯಾಲ್ಯೂ 24.
ಸೊ 24 ನಾವು ಕ್ಯಾಲ್ಕುಲೇಷನ್ಗೆ ತೊಗೊಳ್ಬೇಕಾದ್ರೆ 6 4s 24 ಆಗಿರುತ್ತೆ. ಓಕೆ, ಸೊ ಈಗ ಈ 6 ನಾವು ಈ ರೀತಿ 6 ಮತ್ತು 4 ತೊಗೊಳಕ್ಕಾಗಲ್ಲ, ಯಾಕೆಂದರೆ 6 ಬೇರೆ ನಂಬರಿಂದ ಖಂಡಿತವಾಗ್ಲೂ ಡಿವಿಸಿಬಲ್ ಆಗಿರುತ್ತೆ, 2 ಇಂದ ಆಗಲಿ 3 ಇಂದ ಆಗಲಿ. ಹಾಗೆ 4 ಕೂಡ 2 ಇಂದ ಡಿವಿಸಿಬಲ್ ಆಗಿರುತ್ತೆ. ಸೊ ನಾವು ಇದನ್ನು ಸ್ಪ್ಲಿಟ್ ಮಾಡೋಣ. 2 3s 6, 2 2s 4. ಸೊ ನೀವಿಲ್ಲಿ ನೋಡಿದ್ರೆ 2 ಮತ್ತು 3 ಎರಡೂ ಕೂಡ ಪ್ರೈಮ್ ನಂಬರೇ. ಹಾಗಾಗಿ 24ಗೆ ಪ್ರೈಮ್ ನಂಬರ್ ಹೇಗೆ ತೋರಿಸ್ತೀವಿ ನಾವು ಅಂದರೆ 2 ಇಂಟು, ನೀವು ಆರ್ಡ್ರಲ್ಲಿ ತೊಗೊಳ್ತಾ ಬನ್ನಿ, ಒಂದೇ ಆರ್ಡ್ರಲ್ಲಿ, 2 ಇಂಟು 2 ಇಂಟು 3. ಸೊ ಇಲ್ಲಿ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಇದನ್ನು ಕೆಲವೊಮ್ಮೆ 2 ಕ್ಯೂಬ್ ಇಂಟು 3 ಅಂತಲೂ ಕೂಡ ಕೊಟ್ಟಿರ್ತಾರೆ. ಸೊ ಅದು ಕೂಡ ಕರೆಕ್ಟಾದ ಉತ್ತರ ಆಗಿರುತ್ತೆ. ಇದನ್ನೇ ಇನ್ನೊಂದು ರೀತಿಯಲ್ಲೂ ಕೂಡ ನೀವು ಸಾಲ್ವ್ ಮಾಡ್ಬೋದು, ಮಾಮೂಲಿ ರೀತಿಯಲ್ಲಿ HCF LCMನ ಬರ್ಕೊಳ್ಳೋ ರೀತಿಯಲ್ಲಿ. ಆ ರೀತಿಯೂ ಸಾಲ್ವ್ ಮಾಡೋಣ ಒಂದು. ಸೊ ಇವ್ರು ಹೇಳ್ತಾರೆ ಎಕ್ಸ್ಪ್ರೆಸ್ 168 ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ 168ನ್ನು ಪ್ರೈಮ್ ನಂಬರ್ನ ಪ್ರಾಡಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. 2 8s 16, 2 4s 8, 2 2s 2 4s and 2 2s, so 42, 2 42s 84, 2 21s, 3 7s 21, so 7 1s 7. ಸೊ ಹೀಗೆ ನಾವು ಇದನ್ನು ಸ್ಪ್ಲಿಟ್ ಮಾಡ್ಕೊಂಡ್ವಿ. ಈ ಸಂದರ್ಭದಲ್ಲಿ 2 ಮತ್ತು 3 ಹಾಗೆ 7 ಕೂಡ, ಈ ಎಲ್ಲವೂ ಕೂಡ ಪ್ರೈಮ್ ನಂಬರ್ಗಳೇ. ಸೊ 2 ಇಂಟು 2 ಇಂಟು 2 ಇಂಟು 3 ಇಂಟು 7. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗೆ ಇದನ್ನು 2 ಕ್ಯೂಬ್ ಇಂಟು 3 ಇಂಟು 7 ಅಂತ ಕೂಡ ಬರೀಬಹುದು. ಓಕೆ, ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ನಾನು ನಿಮಗೆ ಒಂದು ಹೋಮ್ವರ್ಕ್ ಪ್ರಾಬ್ಲಮನ್ನು ಕೊಡ್ತಾ ಇದ್ದೀನಿ. ಹೋಮ್ವರ್ಕ್ ಏನು ಅಂತಂದರೆ, ನೀವು 10ನೇ ಪ್ರಶ್ನೆಯಾಗಿ ಇದನ್ನು ತಗೊಳ್ಬೇಕು. ಎಕ್ಸ್ಪ್ರೆಸ್ 90 as a product of prime number. ಸೊ ನೀವು 90ಯನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಈಗ ಪ್ರೈಮ್ ನಂಬರ್ ನಾವಿವಾಗ ಹೇಗೆ ಹಿಂದಿನ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ, ಅದೇ ಥರನೇ ಪ್ರೈಮ್ ನಂಬರ್ನ ಪ್ರಾಡಕ್ಟ್ ರೂಪದಲ್ಲಿ ನೀವು 90ಯನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಇದರ ಉತ್ತರನ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೇಕು. ಸೊ ಇವತ್ತಿಗೆ ಎಷ್ಟು, ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಪ್ರಶ್ನೆಗಳೊಂದಿಗೆ. ಥ್ಯಾಂಕ್ ಯು. So that's it for this lecture. Please comment below if you have any questions. We'll meet very soon in the next video lecture. Till then, happy learning. Stay tuned.